ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಮ್ಮ ಸಮರ್ ಬಂಪರ್ ಸೀರೀಸ್ ನ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ನಿಮಗೆ ಸ್ವಾಗತ. ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿ ನಿಮಗೆ ಸಮ್ಮರ್ ಬಂಪರ್ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯ ಗೊತ್ತಾಗಿರಬಹುದು. ಟ್ಯಾಕ್ಸ್ ಬಗ್ಗೆಯೂ ತಿಳ್ಕೊಂಡಿದ್ದೀರಾ. ಆದ್ರೆ ಒಂದು ವೇಳೆ ನಿಮಗೆ ಮಾರ್ಚ್ 28ರಂದು ಆ ಜಾಕ್ ಪಾಟ್ ಹೊಡಿದ್ರೆ ಮುಂದೆ ಏನ್ ಮಾಡ್ಬೇಕು, ಗೆದ್ದ ತಕ್ಷಣ ಯಾರನ್ನ ಭೇಟಿ ಮಾಡ್ಬೇಕು, ಯಾವೆಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕು. ಒಂದು ಸಣ್ಣ ತಪ್ಪು ಮಾಡಿದ್ರೆ ನಿಮ್ಮ ಕೋಟ್ಯಾಂತರ ರೂಪಾಯಿ ಕೈ ತಪ್ಪಿ ಹೋಗಬಹುದು. ಇವತ್ತಿನ ವಿಡಿಯೋದಲ್ಲಿ ಗೆದ್ದ ಹಣನ ಸೇಫ್ ಆಗಿ ನಿಮ್ಮ ಅಕೌಂಟಿಗೆ ತರಿಸಿಕೊಳ್ಳುವವರೆಗಿನ ಕಂಪ್ಲೀಟ್ ಪ್ರೊಸೆಸ್ ಹೇಳ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಿಮ್ಮ ನಂಬರ್ ಗೆದ್ದಿದೆ ಅಂತ ಕನ್ಫರ್ಮ್ ಆದ ತಕ್ಷಣ ಈ 3 ಕೆಲಸಗಳನ್ನ ಮಿಸ್ ಮಾಡಬೇಡಿ. 1. ಸಹಿ ಮಾಡಿ. ಟಿಕೆಟ್ನ ಹಿಂಭಾಗದಲ್ಲಿ ನಿಮ್ಮ ಹೆಸರು, ವಿಳಾಸ ಮತ್ತು ಫೋನ್ ನಂಬರ್ ಬರೆದು ಸಹಿ ಮಾಡಿ. ಇದು ನಿಮ್ಮ ಮಾಲೀಕತ್ವವನ್ನ ಸಾಬೀತು ಮಾಡುತ್ತೆ. 2. ಫೋಟೋ ಮತ್ತು ವಿಡಿಯೋ. ಟಿಕೆಟ್ನ 2 ಕಡೆಯ ಫೋಟೋ ಮತ್ತು ಒಂದು ಸಣ್ಣ ವಿಡಿಯೋ ಮಾಡಿ ನಿಮ್ಮ ಫೋನ್ನಲ್ಲಿ ಸೇಫ್ ಆಗಿ ಇಟ್ಕೊಳ್ಳಿ. 3. ಸುರಕ್ಷತೆ. ಗೆದ್ದ ವಿಷಯವನ್ನ ಊರೆಲ್ಲ ಪಬ್ಲಿಷ್ ಮಾಡುವ ಮೊದಲು ಆ ಟಿಕೆಟ್ ಅನ್ನ ಯಾವುದಾದರೂ ತುಂಬಾ ಸುರಕ್ಷಿತವಾದ ಜಾಗದಲ್ಲಿಡಿ. ದಾಖಲೆಗಳ ಚೆಕ್ ಲಿಸ್ಟ್. ಹಣ ಕ್ಲೇಮ್ ಮಾಡೋಕೆ ಈ 6 ದಾಖಲೆಗಳು ನಿಮ್ಮ ಹತ್ತಿರ ಇರಲೇಬೇಕು. ಒರಿಜಿನಲ್ ಟಿಕೆಟ್. ಯಾವುದೇ ಕಾರಣಕ್ಕೂ ಹರಿಯಬಾರದು ಅಥವಾ ಒದ್ದೆ ಆಗಬಾರದು. ಪಾನ್ ಕಾರ್ಡ್. ಟ್ಯಾಕ್ಸ್ ಕಡಿತಕ್ಕೆ ಇದು ಕಡ್ಡಾಯ. ಆಧಾರ್ ಕಾರ್ಡ್. ನಿಮ್ಮ ವಿಳಾಸದ ಪ್ರೂಫ್ಗಾಗಿ ಇದು ಬೇಕಾಗುತ್ತದೆ. ಕ್ಲೇಮ್ ಅಪ್ಲಿಕೇಶನ್ ಫಾರ್ಮ್. ಇದು ಕೇರಳ ಲಾಟರಿ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಗೆಜೆಟೆಡ್ ಆಫೀಸರ್ ಸಹಿ ಇರುವ ಫೋಟೋ. ನಿಮ್ಮ ಫೋಟೋಗಳ ಮೇಲೆ ಅಫಿಷಿಯಲ್ ಸೀಲ್ ಮತ್ತು ಸಹಿ ಇರಬೇಕು. ಬ್ಯಾಂಕ್ ವಿವರ. ಹಣ ಬರಬೇಕಾದ ಅಕೌಂಟ್ನ ಪಾಸ್ಬುಕ್ ಮತ್ತು ಕ್ಯಾನ್ಸಲ್ ಚೆಕ್ ಬೇಕು. ಎಲ್ಲಿಗೆ ಹೋಗಿ ಕ್ಲೇಮ್ ಮಾಡಬೇಕು. ಗೆದ್ದ ಮೊತ್ತಕ್ಕೆ ತಕ್ಕಂತೆ ನೀವು ಇಲ್ಲಿಗೆ ಹೋಗಬೇಕು. 5,000ವರೆಗೆ ಜಿಲ್ಲಾ ಲಾಟರಿ ಕಚೇರಿಗಳಲ್ಲಿ ಹಣ ಪಡೆಯಬಹುದು. 1 ಲಕ್ಷಕ್ಕಿಂತ ಹೆಚ್ಚು ಮತ್ತು ಬಂಪರ್ ಪ್ರೈಸ್ ಬಂದರೆ ನೀವು ನೇರವಾಗಿ ತಿರುವನಂತಪುರಂನಲ್ಲಿರುವ ಲಾಟರಿ ಭವನಕ್ಕೆ, ಅಂದರೆ ಡೈರೆಕ್ಟರ್ ಆಫ್ ಸ್ಟೇಟ್ ಲಾಟರೀಸ್ಗೆ ಹೋಗಿ ದಾಖಲೆ ಸಲ್ಲಿಸಬೇಕು. ಬ್ಯಾಂಕ್ ಮೂಲಕ. ಇಷ್ಟೆಲ್ಲ ರಿಸ್ಕ್ ಬೇಡ ಅಂದರೆ ನೀವು ಕೇರಳದಲ್ಲಿರುವ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿಗೆ, SBI ಅಥವಾ ಕೆನರಾ ಬ್ಯಾಂಕ್ ಹೋಗಿ ನಿಮ್ಮ ಟಿಕೆಟ್ ಮತ್ತು ದಾಖಲೆಗಳನ್ನು ಕೊಟ್ಟರೆ ಅವರೇ ಪ್ರೋಸೆಸ್ ಮಾಡಿ ನಿಮ್ಮ ಅಕೌಂಟಿಗೆ ಹಣ ತರಿಸಿಕೊಡ್ತಾರೆ. ಹೊರ ರಾಜ್ಯದವರಿಗೆ ವಿಶೇಷ ಸೂಚನೆ. ಕರ್ನಾಟಕದ ಜನರಿಗೆ ಒಂದು ಮುಖ್ಯ ವಿಷಯ. ನೀವು ಗೆದ್ದರೆ ಕೇರಳದಲ್ಲೇ ಹಣ ಕ್ಲೇಮ್ ಮಾಡಬೇಕು. ಕರ್ನಾಟಕದ ಬ್ಯಾಂಕ್ಗಳಲ್ಲಿ ಇದಕ್ಕೆ ಅವಕಾಶವಿಲ್ಲ. ಇನ್ನೊಂದು ವಿಷಯ, ನೀವು ಸಲ್ಲಿಕೆ ಮಾಡಿದ 30ರಿಂದ 90 ದಿನಗಳ ಒಳಗಾಗಿ ಹಣ ನಿಮ್ಮ ಅಕೌಂಟ್ಗೆ ಜಮೆಯಾಗುತ್ತೆ. ಫಲಿತಾಂಶ ಬಂದ 30 ದಿನಗಳ ಒಳಗಾಗಿ ನೀವು ಕ್ಲೇಮ್ ಪ್ರೋಸೆಸ್ ಶುರು ಮಾಡಲೇಬೇಕು ಅನ್ನೋದನ್ನ ಮರಿಬೇಡಿ. ಮಾರ್ಚ್ 28ಕ್ಕೆ ನಿಮ್ಮ ಅದೃಷ್ಟ ಹೇಗಿದೆ ಅಂತ ನೋಡೋಣ. ನಿಮ್ಮ ಫೇವ್ರೆಟ್ ನಂಬರ್ ಯಾವುದಂತ ಈಗಲೇ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.